ಸ್ನೇಹಿತರೆ ನಮಸ್ಕಾರ. ನಾನು ಅಭಿಷೇಕ್ ರಾಯ್ಕೋಪ್ ಮಾತಾಡ್ತಾ ಇದ್ದೀನಿ. ವಿಡಿಯೋ ಮಾಡೋ ವಿಷಯ ಏನಪ್ಪ ಅಂತಂದರೆ, ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ಶೌಚಾಲಯ ಮಾಡಿಲ್ಲ 3 ವರ್ಷ ಕಳೆದ್ರೂ ಅಂತ. ಅದಾದಮೇಲೆ ಮತ್ತೆ ನಕಲಿ ದಾಖಲೆ ಸೃಷ್ಟಿಸಿ ಮಾಡಿದ್ದಾರೆ ಅನ್ನೋ ವಿಡಿಯೋ ಕೂಡ ಒಂದನ್ನು ಮಾಡಿದ್ವಿ. ಸೊ ಇವಾಗ 4 ವರ್ಷ ಕಳೆದ್ರೂ ಕೂಡ ಆ ಶೌಚಾಲಯ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ. ಸೊ ನಾನು ಇವಾಗ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಯಾವ ಕಾರಣಕ್ಕೆ ಬಂದೆ ಅಂತಂದರೆ, ನಾವು ಕರ್ನಾಟಕ ರಾಜ್ಯ ರಕ್ಷಣಾ ಮಕ್ಕಳ ಹಕ್ಕು ಆಯೋಗದವ್ರಿಗೆ ಕೂಡ ಇದನ್ನು ಕಂಪ್ಲೇಂಟ್ ಮಾಡಿದ್ವಿ. ಇದಾದ ನಂತರವೂ ಕೂಡ ಆ ಕಾಮಗಾರಿ ಪೂರ್ಣ ಆಗಿಲ್ಲ. ಸೊ ನಾನು ಇವಾಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದವ್ರಿಗೆ ದೂರನ್ನು ಕೊಟ್ಟಿದ್ದೀನಿ. ನೀವು ನೋಡ್ಬೋದು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದವ್ರಿಗೂ ಕೂಡ ನಾನು ದೂರನ್ನು ಕೊಟ್ಟಿದ್ದೀನಿ. ಇಲ್ಲಿಂದ ಕ್ರಮ ಏನಾಗುತ್ತೆ ಅಂಥೇಳಿ ಕಾದು ನೋಡಬೇಕು. ಹಾಗೆ ಶಾಲಾ ಮಕ್ಕಳ ವಿಷಯದಲ್ಲಿ ಯಾರೇ ಅಡ್ಡಿಪಡಿಸಿದರೂ ಕೂಡ ನಾವು ಸುಮ್ಮನಿರೋದಿಲ್ಲ. ನೀವೇನೇ ಅಂದ್ಕೊಂಡಿರ್ಬೋದು, ಈ ವಿಡಿಯೋ ಮೂಲಕ ನಿಮಗೆ ಸ್ಪಷ್ಟ ಸಂದೇಶ ಕೊಡ್ತೀನಿ. ಶಾಲಾ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ನೀವು ಯಾವುದೇ ತೊಂದರೆ ಮಾಡಿದ್ರೆ ನಾವು ಯಾರೂ ಸಹಿಸೋದಿಲ್ಲ. ನಮಸ್ಕಾರ.